ಸರ್ ಇವ್ರದ್ದು ರಿಪೋರ್ಟ್ ಸರ್ ನೀವು ಕೇಳಿದ್ರಲ್ಲ. ಬ್ಲಡ್ ಟೆಸ್ಟು ಶುಗರ್ ನಾರ್ಮಲ್ ಇದೆ. ಇದೇನ್ರಿ ಇದು ಪ್ರೆಗ್ನೆನ್ಸಿ ಇಲ್ಲ ಅಂತ ಬಂದಿದೆ? ಅದೇ ಸರ್ ನನಗೂ ಕನ್ಫ್ಯೂಷನ್ ಆಗಿರೋದು. ಪ್ರೆಗ್ನೆನ್ಸಿ ಇಲ್ಲ ಅಂತ ತೋರಿಸ್ತಾ ಇದೆ, ಬ್ಲಡ್ ಟೆಸ್ಟಲ್ಲೂ ಯೂರಿನ್ ಟೆಸ್ಟಲ್ಲೂ ಎರಡರಲ್ಲೂ ಇಲ್ಲ ಅಂತ ತೋರಿಸ್ತಾ ಇದೆ ಸರ್ ಪ್ರೆಗ್ನೆನ್ಸಿ. ಹೌದಾ? ಮತ್ತೆ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ರಲ್ಲ ಇವರು. ನೋಡಿ, ಯೂರಿನ್ ಟೆಸ್ಟಲ್ಲಿ ಬ್ಲಡ್ ಟೆಸ್ಟಲ್ಲಿ ಪ್ರೆಗ್ನೆನ್ಸಿ ನಿಮ್ಗೆ ತೋರಿಸ್ತಾ ಇಲ್ಲ. ನಿಮ್ಮದು ಪ್ರೆಗ್ನೆಂಟ್ ಇಲ್ಲ ಅಂತ ಅನಿಸುತ್ತೆ. ಡಾಕ್ಟ್ರೆ ಇದೇನು ಹಿಂಗೆ ಹೇಳ್ತಾ ಇದ್ದೀರಾ? ನನ್ನ ಮೊಮ್ಮಗಳು ಬಸ್ರಿನೇನೆಯ, ನಾವು ವೈದ್ಯರ ಹತ್ರಗೆ ಕೈ ಇಡಿಸ್ಬಿಟ್ಟು ಓಡಿಸ್ಬಿಟ್ಟು ಪರೀಕ್ಷೆ ಎಲ್ಲ ಮಾಡಿಸಿದ್ದೀವಿ, ಬಸ್ರಿನೇನೆಯ. ನೋಡಿ, ಯೂರಿನ್ ಟೆಸ್ಟಲ್ಲಿ ಸ್ವಲ್ಪ ವೇರಿಯೇಷನ್ ಆದ್ರೂ ಬ್ಲಡ್ ಟೆಸ್ಟಲ್ಲಿ 100% ಗೊತ್ತಾಗುತ್ತೆ. ಸರಿನಾ? ನಿಮ್ಮ ಮೊಮ್ಮಗಳು ಪ್ರೆಗ್ನೆಂಟ್ ಅಲ್ಲ. ಸಾ ಹೊಟ್ಟೆ ಎಲ್ಲ ಮುಂದಕ್ಕೆ ಬಂದೈತೆ, ಹೊಟ್ಟೆ ಒಳಗಡೆ ಮಗನು ಬೆಳಕತ್ತೈತೆ ಸಾ. ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಲ್ಲ. ನೋಡಿ, ಹೊಟ್ಟೆ ದಪ್ಪ ಆಗಿದೆ, ಹೊಟ್ಟೆ ಸಣ್ಣಾಗಿದೆ, ಇದರಿಂದ ಪ್ರೆಗ್ನೆಂಟ್ ಅಂತ ಏನಾದರೂ ಹೇಳೋಕ್ಕಾಗುತ್ತಾ? ಒಬ್ಬೊಬ್ಬರು ಬೊಜ್ಜು ತುಂಬ್ಕೊಂಡು ಜಾಸ್ತಿ ದಪ್ಪ ಕಾಣಿಸ್ತಾರೆ. ನೋಡಿ, ಒಂದ್ಸಲ ಯಾಕೆ ಸುಮ್ಮನೆ ಚಾನ್ಸ್ ಏನೋ ತೊಗೋಬೇಕು? ಒಂದ್ಸಲ ಸ್ಕ್ಯಾನಿಂಗ್ ರೂಮಿಗೆ ಬನ್ನಿ, ಸ್ಕ್ಯಾನಿಂಗ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ನೋಡಿ ನಾನು ರಿಪೋರ್ಟ್ ಕೊಡ್ತೀನಿ. ಅಜ್ಜಿ ಏನು ಮಾಡೋದಜ್ಜಿ ಇವಾಗ? ಇನ್ನೇನು ಮಾಡೋದು? ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊಂಬಿಟ್ಟು ಬಾ ಹೋಗು. ನಂಗೆ ಯಾಕೋ ಕೈ ಕಾಲೆಲ್ಲ ನಡ್ಕ ಹತ್ಕೊಬಿಟ್ಟವು ನನಗಂತೂ. ಸರ್ಸ್, ಪೇಷಂಟ್ನ ಸ್ಕ್ಯಾನಿಂಗ್ ರೂಮಿಗೆ ಕರ್ಕೊಂಡ್ಬಿಟ್ಟು ಬನ್ನಿ ಅರ್ಜೆಂಟಾಗೆ, ಸ್ಕ್ಯಾನಿಂಗ್ ಮಾಡಿ ನೋಡ್ತೀನಿ. ಅಲ್ಲ, ಪ್ರೆಗ್ನೆಂಟು ಅಂತ 5 months ಅಂತ ಬೇರೆ ಹೇಳ್ತಾವ್ರೆ. ಇಲ್ಲಿ ನೋಡಿದ್ರೆ ರಿಪೋರ್ಟಲ್ಲಿ ನೋಡಿದ್ರೆ ನೆಗೆಟಿವ್ ತೋರಿಸ್ತಾ ಇದೆಯಲ್ಲ. ಬ್ಲಡ್ ಟೆಸ್ಟ್ ಎಲ್ಲ ಕರೆಕ್ಟಾಗಿ ಆಗಿದೆ ತಾನೇ? ಎಸ್ ಸರ್, ಕರೆಕ್ಟಾಗಿ ಆಗಿದೆ. ಓಕೆ, ಸ್ಕ್ಯಾನಿಂಗ್ ಮಾಡೋಣ. ಸ್ಕ್ಯಾನಿಂಗ್ ರೂಮಿಗೆ ಕರ್ಕೊಂಡು ಬನ್ನಿ. ನರ್ಸಮ್ಮ ಏನೂ ಆಗಕ್ಕಿಲ್ಲ ತಾನೇ? ನೋಡಿ, ಟೆನ್ಷನ್ ತಗೋಬೇಡಿ, ಎಲ್ಲ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ನೋಡಿ ತೇಜ, ನೀವೊಬ್ಬರು ಬನ್ನಿ ಸಾಕು. ನೀವು ಅಲ್ಲಿ ಹೊರಗಡೆ ವೆಯ್ಟ್ ಮಾಡ್ತಾ ಇರಿ. ಅಲ್ಲ, ನನ್ನ ಮೊಮ್ಮಗಳಿಗೆ ಒಬ್ಳಿಗೇನಿಯ ಭಯವಾಯ್ತದೆ, ನಾನು ಬರ್ತೀನಿ. ಇಲ್ಲ, ಸ್ಕ್ಯಾನಿಂಗ್ ರೂಮಲ್ಲಿ ಯಾರನ್ನೂ ಬಿಟ್ಕೊಳ್ಳಲ್ಲ, ಡಾಕ್ಟರ್ ಅಷ್ಟೇ. ಡಾಕ್ಟರು ಪೇಷಂಟ್ ನರ್ಸ್ ಅಷ್ಟೇ ಇರೋದು. ಅಯ್ಯೋ ಅಜ್ಜಿ, ನೀನು ಧೈರ್ಯವಾಗಿ ಹೋಗ್ಬಿಟ್ಟು ಬಾ. ನಾನು ಈಚೆ ಕಡೆ ಕಾಯ್ತಾ ಇರ್ತೀನಿ. ಹೋಗೋಗಿ ಸರ್ಸರ್ನ ಹೋಗ್ಬಿಟ್ಟು ಸರ್ಸರ್ನ ಬಾ ಹೋಗು. ಸರಿ ಅಜ್ಜಿ. ನಡೀರಿ ಹೋಗೋಣ. ಅಲ್ಲ, ಬಸ್ರಿ ಆಗಿದ್ರೆ ತಾನೇ ಹೊಟ್ಟೆ ಎಲ್ಲ ಮುಂದಕ್ಕೆ ಬರೋದು. ಬಸ್ರಿ ಆಗಿರ್ತೀನಿ ತಾನೇ. ನನ್ನ ಜೀವನದ ಪ್ರಶ್ನೆ ಇವಾಗ. ಬನ್ನಿ, ಇನ್ನು ಟೆನ್ಷನ್ ತಗೋಬೇಡಿ, ಬನ್ನಿ. ನೋಡಿ, ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ, ಏನೂ ಆಗಲ್ಲ. ಅಯ್ಯಯ್ಯೋ, ನನ್ಗೆ ಏನೇನೋ ಮಾಡ್ತಾವ್ರೆ ಅಜ್ಜಯ್, ನನ್ಗೆ ಏನೇನೋ ಮಾಡ್ತಾವ್ರೆ ಕಣಜ್ಜೆ. ಅಯ್ಯೋ ಅಜ್ಜಯ್. ಏಯ್, ಏನೂ ಆಗಲ್ಲ, ಸುಮ್ಮನೆ ಇರಿ. ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇನೆ, ನಾವೇನು ಮಾಡಲ್ಲ. ನಿಮಗೆ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಾನು ಪಕ್ಕದಲ್ಲೇ ಇರ್ತೀನಿ, ನೀವೇನು ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಸರಿನಾ? ನಾನು ಇರ್ತೀನಿ ಅಂತ ಹೇಳಿದ್ದಲ್ಲ, ನೀವು ಆರಾಮಾಗಿರಿ. ಸ್ಕ್ಯಾನಿಂಗಲ್ಲಿ ಗೊತ್ತಾಗಬೇಕು ತಾನೇ ನಿಮ್ಗೆ ಏನಾಗಿದೆ ಅಂತ ಹೇಳಿ. ಅಯ್ಯೋ, ನಾನು ಇಂಥವೆಲ್ಲ ನೋಡಿಲ್ಲ, ನಂಗೆ ಕೈ ಕಾಲೆಲ್ಲ ನಡುಕ್ತಾವೆ, ನಂಗೆ ಭಯ ಆಯ್ತೈತೆ, ಕೈ ಕಾಲೆಲ್ಲ ನಡುಕ ಬಂದ್ಬಿಟ್ಟೈತೆ ನನಗೆ. ಬುಟ್ಪುಡಿ ಡಾಕ್ಟ್ರೆ, ನನಗೆ ಹೊಂಟೈತೀನಿ ಬುಟ್ಪುಡಿ, ನನಗೆ ಭಯವಾಯ್ತೈತೆ. ನೋಡಿ, ಹೇಳಿದ್ನಲ್ಲ, ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನಾವು ಡಾಕ್ಟರ್ಸು, ನಾವೇನು ಕೊಲೆಗಾರರಲ್ಲ, ಸರಿನಾ? ಯಾಕಂದರೆ ನಿಮಗೆ ಹೊಟ್ಟೆ ಮುಂದಕ್ಕೆ ಬಂದಿದೆ, ಏನಕ್ಕೆ ಅಂತ ಟೆಸ್ಟ್ ಮಾಡಬೇಕಲ್ವಾ? ನೀವು ಪ್ರೆಗ್ನೆಂಟ್ ಅಂತೂ ಅಲ್ಲ, ನಿಮ್ಮ ಪ್ರೆಗ್ನೆನ್ಸಿ ಎಲ್ಲ ಫುಲ್ಲು ನೆಗೆಟಿವ್ ಬರ್ತಾ ಇದೆ. ಒಂದ್ಸಲ ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ಬಂದಮೇಲೆ ಆಮೇಲೆ ನೋಡ್ತೀನಿ ಏನಾಗಿದೆ ಅಂತ. ಸರಿ ಆಯಿತು. ನರ್ಸ್, ಸ್ಕ್ಯಾನಿಂಗ್ ಸ್ಟಾರ್ಟ್ ಮಾಡಿ. ಹಾಂ ಡಾಕ್ಟರ್. ಅಯ್ಯೋ ದೇವ್ರೆ, ನನ್ನ ಮಗಳು ಒಳಗಡೆ ಏನು ಮಾಡ್ತಾರೋ ಏನು ಕತಿಯೋ. ಅಯ್ಯೋ ದೇವ್ರೆ, ನಾನು ಯಾಕಾರ ಕರ್ಕೊಂಡ್ಬಿಟ್ಟು ಈ ದೊಡ್ಡ ಆಸ್ಪತ್ರೆಗೆ, ಅಲ್ಲಿ ಯಾವ್ದನ್ನ ಸಣ್ಣ ಆಸ್ಪತ್ರೆಗೆ ತೋರಿಸಿದ್ರೆ ಆಯ್ತಿರಲ್ವಾ? ಈ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡ್ಬಂದ್ಬಿಟ್ಟು ಕೈ ಕಾಲೇ ನಡ್ಕ ಮಾಡಿಸ್ಬಿಡ್ತಾರೆ ಇವ್ರಂತೂ. ಹೇಳ್ತಿದ್ರು ಎಲ್ಲ ಕಡೆನೂ, ಇಲ್ದಿರ ಕಾಯಿಲೆ ಎಲ್ಲನೂ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಯಾಕನ ಕರ್ಕೊಂಡು ಬಂದು ನನ್ನ ಮೊಮ್ಮಗಳನ್ನ ಇಲ್ಲಿಗೆ. ನನ್ನ ಕರ್ಮ, ಏನು ಮಾಡನಿ? ಕೊರ್ಲೇ ಇಲ್ವಲ್ಲ ಇವಳು. ಈ ಸತ್ತಾದ್ರೂ ಏನಾರು ಹೆಚ್ಚು ಕಮ್ಮಿ ಆದರೆ ಹೋಗಿವ್ರ ಅಮ್ಮಂಗೆ ನಾನು ಏನಂತ ಉತ್ತರ ಕೊಡಲಿ? ಅಯ್ಯೋ ಶಿವನೇ, ಬೇಗ ಬಾರೇ. ಯಾರೂ ಕಾಣಿಸ್ತಿಲ್ಲ, ಈ ಡಾಕ್ಟ್ರು ಕಾಣಿಸ್ತಿಲ್ಲ. ಇಷ್ಟು ದೊಡ್ಡ ಆಸ್ಪತ್ರೆನಾಗ ನನ್ನ ಮೊಮ್ಮಗಳನ್ನ ಎಲ್ಲಿ ಅಂತ ಹುಡುಕ್ಲಿ ನಾನು? ಅಯ್ಯೋ ತೇಜ ಅಜ್ಜಿ, ಬಂದೇನಿ. ಆಯ್ತಾ ಸ್ಕ್ಯಾನಿಂಗ್ ಎಲ್ಲ ನನವೇ? ಏನು ಹೇಳಿದ್ರಿ ಡಾಕ್ಟ್ರು? ಅಜ್ಜಿ ಏನು ಹೇಳಿಲ್ಲ ಅಜ್ಜಿ, ಇನ್ನ ಅದೇನೋ ನನ್ನ ಹತ್ರ ಏನು ಹೇಳಲೇ ಇಲ್ಲ. ಅಯ್ಯೋ ಭಗವಂತನೇ, ಸುಮ್ನೆ ಕರ್ಕೊಂಡೋಗಿದ್ರೆ ಸ್ಕ್ಯಾನಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇಲ್ಲ ಕಣಜ್ಜಿ, ಸುಮ್ಗೆ ಏನು ಕರ್ಕೊಂಡೋಗ್ಲಿಲ್ಲ. ಅದೇನೋ ಅಜ್ಜಿ ದೊಡ್ಡ ಸ್ಕ್ಯಾನಿಂಗ್ ಥರದ್ದು ಅದೇನೋ ಮಾಡ್ತಾರಲ್ಲ, ಒಳಗಡೆ ಕಳಿಸ್ಬಿಟ್ಟು ಏನೋ ಚೆಕ್ ಮಾಡ್ತಾರಲ್ಲ ಹೊಟ್ಟೆ ಮೇಲೆಲ್ಲ ಇಕ್ಕಿ, ಅದಂತೆ ಅದು ಏನೇನೇನೋ ಚೆಕ್ ಮಾಡಿಬಿಟ್ರು. ಅಯ್ಯೋ ರಾಮ, ನೋವಾಗಲಿಲ್ಲ ತಾನೇ ಏನು ನೋವೇ? ಇಲ್ಲ ಕಣಜ್ಜಿ, ಏನು ನೋವಾಗಲಿಲ್ಲ. ಸುಮ್ಕೆ ಅದು ಎಂಥದ್ದು ಮಾಡಿ ಹೊಟ್ಟೆ ಮೇಲೆ ಇಕ್ಬಿಟ್ಟು ಎಲ್ಲ ಕಳಿಸಿದ್ರು. ನರ್ಸಮ್ಮ, ಏನಾಯ್ತು ನಂದು ಸ್ಕ್ಯಾನಿಂಗು? ಡಾಕ್ಟರ್ ಬರ್ತಾರೆ, ಹೇಳ್ತಾರೆ ಇರಿ. ನೋಡಿ ತೇಜ ಅವರೇ. ಡಾಕ್ಟ್ರೇ. ನೋಡಿ, ಆ್ಯಕ್ಚುಲಿ ನೀವು ಪ್ರೆಗ್ನೆಂಟ್ ಅಲ್ಲ, ನಿಮ್ಮ ಹೊಟ್ಟೆಯಲ್ಲಿ ಒಂದು ಸಣ್ಣ ಗೆಡ್ಡೆ ಬೆಳೀತಾ ಇದೆ. ನಿಮ್ಗೆ ಅದಕ್ಕೆ ಹೊಟ್ಟೆ ಊತ ಆ ಥರ ಕಾಣಿಸ್ತಾ ಇದೆ. ನೋಡಿ, ಆದಷ್ಟು ಬೇಗ ನಿಮ್ಮ ಹೊಟ್ಟೆಲಿರೋ ಗೆಡ್ಡೆನ ನಾವು ಆಪ್ರೇಷನ್ ಮಾಡಿ ತೆಗಿಬೇಕಾಗುತ್ತೆ. ಅಂದರೆ ಕ್ಯಾನ್ಸರ್ ಆ ಥರ ಗೆಡ್ಡೆ ಏನಲ್ಲ,
ನಾರ್ಮಲ್ ಗೆಡ್ಡೆ, ಏನೋ ಒಂದು ಇದಕ್ಕೆ ಬೆಳೆದಿದೆ. ಅದಕ್ಕೆ ನಿಮಗೆ ಮೆನ್ಸ್ಟ್ರಲ್ಗೂ ಅಂದರೆ ಪೀರಿಯಡ್ಸ್ ಆಗದಿರೋದಕ್ಕೂ ಅದೇನೇ ಪ್ರಾಬ್ಲಮ್ ಮಾಡ್ತಾ ಇದೆ ನಿಮಗೆ. ಹಾಗೆಯೇ ಈ PCOD ಅಂತ ಬಂದಿದೆಯಲ್ಲ, ಆ ಥರ ಬಂದುಬಿಟ್ಟಿದೆ. ನಿಮ್ಮದು ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಆಗ್ತಾ ಇಲ್ಲ. ನೀವು ಅದಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟು ನೀವು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ. ಹೊಟ್ಟೆ ಒಳಗಡೆ ಸಣ್ಣ ಸಣ್ಣ ನೀರು ಗುಳ್ಳೆಗಳಾಗಿದ್ದಾವೆ. ಹಾಗೆಯೇ ಹೊಟ್ಟೆ ಒಳಗಡೆ ಒಂದು ಸ್ವಲ್ಪ ಚಿಕ್ಕದಾಗಿರೋದೇ ಗೆಡ್ಡೆ ಬೆಳ್ಕೊಂಡಿದೆ. ನೀವು ಆದಷ್ಟು ಬೇಗ ಆಪ್ರೇಷನ್ ಮಾಡಿ ತೆಗೆಸಿದ್ರೆ ನಿಮಗೇ ಒಳ್ಳೆಯದು. ನೋಡಿ, ನೀವೇನಾದರೂ ಅಡ್ಮಿಟ್ ಆಗ್ತೀನ ಅಂದರೆ ಇವತ್ತೇ ಅಡ್ಮಿಟ್ ಆಗಿ, ನೋ ಪ್ರಾಬ್ಲಮ್. ನಾವು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದೀವಿ, ರಿಪೋರ್ಟ್ ಎಲ್ಲ ಸಿಕ್ಕಿದೆ ನಮಗೆ. ಗೆಡ್ಡೆನ ಹಾಗೆಯೇ ನಾವೆಲ್ಲ ರಿಮೂವ್ ಮಾಡ್ತೀವಿ. ಅಡ್ಮಿಟ್ ಆಗ್ತೀರಾ ನೀವು? ಅಯ್ಯಯ್ಯೋ, ಗೆಡ್ಡೆ ಬೆಳ್ಕೊಂಡೈತ, ನಾನು ಹೊಟ್ಟೆಗಿರೋದ್ ಮಗ ಅಲ್ವಾ? ಅಯ್ಯಯ್ಯೋ ಶಿವನೇ ದೇವ್ರೇ, ಅಯ್ಯೋ ನನ್ನ ಮೊಮ್ಮಗಳಿಗೆ ಗಡ್ಡೆ ಬೆಳ್ಕೊಬಿಟ್ಟೈತಾ, ಏನು ಮಾಡೋದು ಇವಾಗ? ಶಿವನೇ, ಏನು ಮಾಡನಿ? ಡಾಕ್ಟ್ರೇ, ಏನು ತೊಂದರೆ ಇಲ್ಲ ತಾನೇ? ಇವಾಗಲೇ ಹೊಡ್ಬಿಟ್ಟಾಗಕ್ಕಾಗಕ್ಕಿಲ್ಲ. ನನ್ನ ಮಗಳನ್ನೆಲ್ಲ ಕೇಳ್ಬೇಕು ಇನ್ನೂ. ಡಾಕ್ಟ್ರೇ, ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೇ? ಸಮಾಧಾನ, ಪ್ರಾಣಕ್ಕೆ ಏನೂ ಅಪಾಯ ಇಲ್ಲ. ಒಂದು ಗೆಡ್ಡೆ ಬೆಳ್ಕೊಂಡೈತೆ, ಸ್ವಲ್ಪ ಚಿಕ್ಕದೇ ಸ್ವಲ್ಪ ದೊಡ್ಡದಾಗ್ತಾ ಐತೆ. ಆದರೆ ನೀವು ಆದಷ್ಟು ಬೇಗ ನೀವು ತೆಗೆಸಿದ್ರೆ ಒಳ್ಳೆಯದು. ಇಲ್ಲ ನೀವು ಇನ್ನೂ ಕಾಯ್ತೀನಿ ಅಂತ ಹೇಳಿ ವೆಯ್ಟ್ ಮಾಡಿದ್ರೆ ಮತ್ತೆ ಸ್ವಲ್ಪ ದಪ್ಪ ಆಗ್ತಾನೆ ಇರುತ್ತೆ ಗೆಡ್ಡೆ. ಅಜ್ಜಿ ಸಮಾಧಾನ ಮಾಡ್ಕಳೆ. ಅದಕ್ಕೆ ಹೇಳೋದು, ಒಂದ್ಸಲ ಹಾಸ್ಪಿಟಲ್ಗೆ ಬಂದು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿ. 5 months ಆಗಿದೆ ಅಂತ ನಿಮಗೆ ನೀವೇ ಹೇಗೆ ಅಂದ್ಕೊಂಡ್ರಿ? ಹೊಟ್ಟೆ ಒಳಗಡೆ ಗೆಡ್ಡೆ ಬೆಳ್ಕೊಂಡಿದೆ ನೋಡಿ, ಪ್ರಾಣಕ್ಕೇನು ಅಪಾಯ ಇಲ್ಲ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಚಿಕ್ಕ ಒಂದು ಆಪ್ರೇಷನ್ ಅಷ್ಟೇ. ಆಪ್ರೇಷನ್ ಮಾಡಿ ಗೆಡ್ಡೆನ ತೆಗೆದುಬಿಟ್ರೆ ಎಲ್ಲ ಆರಾಮಾಗುತ್ತೆ. ಹಾಗೇನೇ ಇವ್ರು ಸ್ವಲ್ಪ ದಪ್ಪ ಇರೋದಕ್ಕೆ ಪೀರಿಯಡ್ಸು ಎಲ್ಲ ಆಗ್ತಾ ಇಲ್ಲ. ಒಂದು 5-6 kg ಕಡಿಮೆ ಮಾಡ್ಕೊಳ್ಳಿ. ಒಂದು 10 kg ತನಕ ಕಡಿಮೆ ಮಾಡಿಕೊಟ್ರೆ ಎಲ್ಲ ಸರಿ ಹೋಗುತ್ತೆ. PCOD ಇದೆ, ಅದಕ್ಕೆ ಇವರಿಗೆ ಪೀರಿಯಡ್ಸ್ ಆಗ್ತಾ ಇಲ್ಲ. ಅಂದರೆ ಸಣ್ಣ ನೀರುಗುಳ್ಳೆ ಆಗಿದೆ ಹೊಟ್ಟೆ ಒಳಗಡೆ ಎಲ್ಲನೂ. ಅದಕ್ಕೆ ಇವರು ಪೀರಿಯಡ್ಸ್ ಎಲ್ಲ ಸರಿಯಾಗಿ ಆಗ್ತಾ ಇಲ್ಲ ನೋಡಿ. ನೀವು ಅದೇ ವಿಚಾರಕ್ಕೆ ಎಲ್ಲ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಪ್ರೆಗ್ನೆಂಟು ಅಲ್ಲ, ಏನೂ ಇಲ್ಲ ನೋಡಿ. ರಿಪೋರ್ಟ್ ಫುಲ್ ಅವ್ರ ಹತ್ರನೇ ಇದೆ. ನೀವು ಇಲ್ಲಲ್ಲ, ಬೇರೆ ಇನ್ನೂ ಹೋಗಿ 10 ಡಾಕ್ಟರ್ ಹತ್ರ ತೋರಿಸಿದ್ರೂ ಅಷ್ಟೇ ಹೇಳೋದು. ನರ್ಸ್ ಅವ್ರಿಗೆ ಫುಲ್ ಡೀಟೇಲ್ಸ್ ಕೊಟ್ಬಿಟ್ಟು ಬಿಲ್ ಇದು ಮಾಡಿ ಕಳಿಸಿ. ಸರಿ ಡಾಕ್ಟರ್. ನರ್ಸಮ್ಮ, ಏನು ಮಾಡೋದು ಇವಾಗ? ನೋಡಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೂ ಅರ್ಥ ಆಗುತ್ತೆ, ಒಂದು ಹುಡುಗಿಯಾಗಿ ಪ್ರೆಗ್ನೆಂಟು ಅಂತ ಹೇಳ್ಬಿಟ್ಟು ಆಮೇಲೆ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿದ್ರೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ನೀವು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ, ಏನಾಗಲ್ಲ. ಆಪ್ರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಓಕೆನಾ? ತಗೊಳ್ಳಿ, ರಿಪೋರ್ಟ್ ಎಲ್ಲ ಇಲ್ಲೇ ಇದೆ, ತಗೊಳ್ಳಿ. ಬೇಕಾ ನೀವು ಯಾವ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೂ ಚೆಕ್ ಮಾಡಿಸ್ಕೊಳ್ಳಿ. ಇಲ್ಲಿ ಸರ್ ತುಂಬ ಚೆನ್ನಾಗಿ ಆಪ್ರೇಷನ್ ಎಲ್ಲ ಮಾಡ್ತಾರೆ. ಒಂದು ದಿನ ಅಷ್ಟೇ, 1 hour ಆಪ್ರೇಷನ್ ಅಷ್ಟೇ. ಎಲ್ಲ ಗೆಡ್ಡೆ ತೆಗೆದುಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಅದೇ ಸ್ವಲ್ಪ ನೀವು ದಪ್ಪ ಇರೋದಕ್ಕೆ ಸ್ವಲ್ಪ ವಾಕ್ ಮಾಡೋದು, ಹಾಗೆಯೇ ಎಕ್ಸಸೈಸ್ ಮಾಡೋದು, ಜಂಕ್ ಫುಡ್ಸ್ ಎಲ್ಲ ಬಿಡೋದು ಮಾಡಿದ್ರೆ ನೀವು ಪೀರಿಯಡ್ಸ್ ಎಲ್ಲ ಕರೆಕ್ಟಾಗಿ ಆಗ್ತೀರಾ ನೋಡಿ. ಅಯ್ಯೋ, ಮತ್ತು ನನ್ನ ಬಸ್ರಿ ಅಲ್ವಾ? ಇಲ್ಲ, ನೀವೇನು ಪ್ರೆಗ್ನೆಂಟ್ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಬೇಗ ಆಗುತ್ತೆ, ಓಕೆನಾ? ತಗೊಳ್ಳಿ ರಿಪೋರ್ಟ್ನ. ಆಪ್ರೇಷನ್ ಎಲ್ಲ ಮಾಡಿದ್ಮೇಲೆ ಮತ್ತೆ ಟ್ರೈ ಮಾಡಿ. ಕನ್ಸೀವ್ಗೆ 100% ನೀವು ಪ್ರೆಗ್ನೆಂಟ್ ಆಗ್ತೀರಾ, ಏನು ತೊಂದರೆ ಇಲ್ಲ. ಆಯಿತು ನರ್ಸಮ್ಮ, ಆಯಿತು. ನನ್ನ ಮಗಳ ಹತ್ರ ಒಂದು ಕಿತ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಆಮೇಕಿಂದ ನಿಮ್ಮ ತಾಗೆ ಬತ್ತೀವಿ, ಅಡ್ಮಿಟ್ ಆಗ್ಬಿಟ್ಟು ಆಪ್ರೇಷನ್ ಮಾಡ್ಸೋಕ್ಕೆ. ಸರಿ ಆಯಿತು, ನಿಧಾನಕ್ಕೆ ಯೋಚನೆ ಮಾಡೇ ಬನ್ನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಆ ಗೆಡ್ಡೆ ಏನು ಅಂತ ಏನು ಸಾಯಿಸ ಅಂತ ಗೆಡ್ಡೆ ಏನಲ್ಲ. ಇನ್ನೂ 2 ತಿಂಗಳು 3 ತಿಂಗಳು ನೀವು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಬಂದ್ರೂ ಏನು ತೊಂದರೆ ಇಲ್ಲ. ಡಾಕ್ಟರ್ಸ್ ಹಂಗೆ ಹೇಳ್ತಾರೆ ಅಷ್ಟೇ, ಆದಷ್ಟು ಬೇಗ ತೆಗೆದುಬಿಡೋಣ ಅಂತ. ಏನು ತೊಂದರೆ ಇಲ್ಲ. ಇನ್ನು 2 ತಿಂಗಳು 3 ತಿಂಗಳು ಬಿಟ್ಕೊಂಡು ಬನ್ನಿ. ನಮಗೂ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಪಾಪ ದುಡ್ಡು ಹೊಂದಿಸ್ಕೋಬೇಕು, ಎಲ್ಲ ಮಾಡಬೇಕಲ್ವಾ? ಲಕ್ಷ ತನಕ ಖರ್ಚಾಗುತ್ತೆ ನೋಡಿ. ಹೌದಾ? ಆಯಿತು ನರ್ಸಮ್ಮ. ಸರಿ, ಬಿಲ್ಲೆಲ್ಲ ಹಾಕಿದ್ದೀನಿ, ಬನ್ನಿ ಬಿಲ್ ಪೇ ಮಾಡಿಬಿಟ್ಟು ಹೋಗಿವ್ರಂತೆ. ಆಯಿತು. ಅಂದ್ರೆ ಜೀವಕ್ಕೇನು ಅಪಾಯ ಇಲ್ಲ ತಾನೇ? ತಲೆ ಕೆಡಿಸ್ಕೋಬೇಡಿ, ಏನು ಅಪಾಯ ಇಲ್ಲ. ಇವ್ರದ್ದು ತೇಜ ಪೇಷಂಟ್ದು ಬಿಲ್ ರೆಡಿ ಮಾಡಿ. ಮೊಮ್ಮಗಳೇ, ಯಾಕೆ ಹೇಳ್ತಿದ್ಯಾ? ಹೊಳಬೇಡ, ಸಮಾಧಾನ ಮಾಡ್ಕ. ಪ್ರಾಣಕ್ಕೇನು ಅಪಾಯ ಇಲ್ವಂತಲ್ಲ, ನೀನು ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದೆಯಾ? ಏನಾಗಕ್ಕಿಲ್ಲ ನಿನಗೆ. ನಂದು ಒಡವೆ ಪಡವೆ ಐತಲ್ಲ, ಅದೆಲ್ಲ ಮಾರ್ಗಿರಾದ್ರೂ ಪರವಾಗಿಲ್ಲ. ನಿನಗೆ ಆಪ್ರೇಷನ್ ಮಾಡಿಸ್ತೀನಿ, ಸುಮ್ಕಿರು. ಏನು ಸಾಯಕ್ಕಿಲ್ಲ ನೀನು, ನಾನು ನೋಡ್ಕೊತೀನಿ ನೀನೆಲ್ಲನೂ. ನೋಡಿ, ಅವ್ರದ್ದು ಬಿಲ್ ಕೊಟ್ಬಿಟ್ಟು ನಮ್ಮ ಪಾಡು ನಾವು ಹೊಂಟೋಗ ನೋಡಿ. ಅಜ್ಜಿ, ಬಸ್ರಿ ಅಂತ ಏನೆಲ್ಲ ಆಸೆ ಇಟ್ಕೊಂಡಿದ್ದೆ ಕಣಜ್ಜಿ. ನಾನು ಎಲ್ಲ ಎಡವಟ್ಟ ಆಗೋಗ್ಬಿಡ್ತಲ್ಲ ಅಜ್ಜಿ, ಹೊಟ್ಟೆಲ್ಲ ಉರಿತಾ ಇತ್ತು ಕಣಜ್ಜಿ ನನಗೆ. ಸಮಾಧಾನ ಮಾಡ್ಕೊಳ್ಳಿ. ನಾವು ತಾನೇ ಏನು ಮಾಡೋಕ್ಕಾಯ್ತದೆ ಹೇಳು? ಏನಾರ ಬೇಕು ಅಂತ ಏನು ಇದು ಮಾಡಿರೋದ ಹೇಳು? ಸುಮ್ಕಿರು.